ಸರ್ಕಾರದ ಕಾನೂನು ವ್ಯವಸ್ಥೆಗಳು ಬಿಗಿಯಾಗುವ ಸಂದರ್ಭದಲ್ಲಿ ಇದು ಮಾರಾಟದ ವ್ಯವಸ್ಥೆ ಕಮ್ಮಿ ಆಗ್ತದೆ. ಆದರೆ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಇದು ತುಂಬ ಅಡಿಕೆ ಬೆಳೆಗಾರರಿಗೆ ಆತಂಕ ತಕ್ಕಂಥ ಒಂದು ವಿಷಯ. ಸಹಜವಾಗಿ ನಾಳೆ ಫ್ರೀ ಮಾರ್ಕೆಟ್ನಲ್ಲಿ ಇದನ್ನು ಮಾರುಕಟ್ಟೆಗೆ ತರಲಿಕ್ಕೂ ಆಗುವುದಿಲ್ಲ. ಇದು ರೈತನ ಮತ್ತು ಅಡಿಕೆಯ ದರದ ಮೇಲೆ ಕೂಡ ಇದರ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಗುಡ್ಕಾ ಹಾಗೂ ಪಾನ್ ಮಸಾಲವನ್ನು ನಿಷೇಧ ಮಾಡಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇದೇ ವೇಳೆ ಈ ಒಂದು ಆದೇಶ ಅಡಿಕೆ ಬೆಳೆಗಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮುಂದೆ ಏನಾಗ್ಬೋದು, ಈ ಎಲ್ಲದರ ಕುರಿತು ಚರ್ಚೆ ನಡೆಸೋಕೆ, ಇದರಿಂದ ಮಾಹಿತಿ ಪಡೆಯೋಕೆ ಇವತ್ತು ನಮ್ಮ ಜೊತೆ ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಈ ಪಾನ್ ಮಸಾಲ ಗುಡ್ಕವನ್ನು ನಿಷೇಧ ಮಾಡಿದ ಮೇಲೆ ಈ ಅಡಿಕೆ ಬೆಳೆಗಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಇದನ್ನು ನೀವು ಈ ಆದೇಶವನ್ನು ಸ್ವಾಗತ ಮಾಡ್ತೀರಾ? ಈ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಅದು ಸರಿ ಅಂತ ಅನ್ನಿಸಿದ್ರು ಮೇಲ್ನೋಟಕ್ಕೆ. ಆದರೆ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಇದು ತುಂಬ ಅಡಿಕೆ ಬೆಳೆಗಾರರಿಗೆ ಆತಂಕ ತಕ್ಕಂಥ ಒಂದು ವಿಷಯ. ಇವತ್ತು ಪಾನ್ ಮಸಾಲ, ಗುಡ್ಕಾ ಇವುಗಳಲ್ಲಿ ಮೇಜರ್ ರಾ ಮೆಟೀರಿಯಲ್ ಆಗಿ ಅಡಿಕೆಯನ್ನು ಉಪಯೋಗ ಮಾಡ್ತಾರೆ. ಸಹಜವಾಗಿ ನಾಳೆ ಫ್ರೀ ಮಾರ್ಕೆಟ್ನಲ್ಲಿ ಇದನ್ನು ಮಾರುಕಟ್ಟೆಗೆ ತರಲಿಕ್ಕೂ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರದ ಕಾನೂನು ವ್ಯವಸ್ಥೆಗಳು ಬಿಗಿಯಾಗುವ ಸಂದರ್ಭದಲ್ಲಿ ಇದು ಮಾರಾಟದ ವ್ಯವಸ್ಥೆ ಕಮ್ಮಿ ಆಗ್ತದೆ. ಸಹಜವಾಗಿ ಅಲ್ಲಿ ರೈತನ ಮೇಲೆ ಇದರ ಪ್ರೆಷರ್ ಬಿಲ್ಟಪ್ ಆಗುತ್ತೆ. ಇದು ರೈತನ ಮತ್ತು ಅಡಿಕೆಯ ದರದ ಮೇಲೆ ಕೂಡ ಇದರ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರದೊಟ್ಟಿಗೆ ಮಾತುಕತೆಗೆ ಅಡಿಕೆ ಬೆಳೆಗಾರ ಸಂಘದವರೆಲ್ಲ ಸೇರಿ ಈಗಾಗಲೇ ಮಾತಾಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೇವೆ. ಆದರೆ ಇದು ಅಡಿಕೆ ಬೆಳೆಗಾರರನ್ನು ಬಿಟ್ಟು ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ಸಂಕಷ್ಟವನ್ನು ಬಾರದ ಹಾಗೆ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ನಿಷೇಧದ ಆದೇಶವನ್ನು ಹೊರಡಿಸುವ ಮುಂಚೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ, ಏನಾದರೂ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರಾ? ಇಲ್ಲ, ಇಷ್ಟವರೆಗೆ ಯಾವುದೇ ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ನೇರವಾಗಿ ನಿನ್ನೆ ಪ್ರಕಟಣೆಯನ್ನು ಮಾಡಿದ್ದಾರೆ. ನಮಗೆಲ್ಲ ಒಂದು ರೀತಿಯಲ್ಲಿ ಇದು ಶಾಕಿಂಗ್ ನ್ಯೂಸ್. ಇದು ನಾಳೆ ಅಡಿಕೆ ಬೆಳೆಗಾರರಿಗೆ ಕೂಡ ಇದರ ಮೇಲೆ ತುಂಬ ಕಷ್ಟದ ದಾರಿಗಳು ಇದ್ದ ಕಾರಣ ನಾವು ಕೂಡಲೇ ಇದರ ಬಗ್ಗೆ ಸರ್ಕಾರ ಇಂಟರ್ವೆನ್ಷನ್ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾವು ಮುಖ್ಯವಾಗಿ ನಿಮ್ಮ ಮಾತನ್ನು ಕೇಳಿದಾಗ ಅಂದರೆ ಅಡಿಕೆ ಬೆಳೆಗಾರರಿಗೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಈ ರೀತಿ ಇರುವಾಗ ಮುಂದೆ ಅಡಿಕೆ ಬೆಳೆಗಾರರು ಈಗ ಕೋಟಿ ಖರ್ಚು ಮಾಡಿ ಅಡಿಕೆ ತೋಟವನ್ನು ಇಟ್ಟಿದ್ದಾರೆ ಅಥವಾ ಮುಂದೆ ಇಡೋಕ್ಕೆ ಪ್ಲ್ಯಾನ್ ಮಾಡಿದವರು ಕೂಡ ಇದ್ದಾರೆ. ಇವರಿಗೆ ಇದು ಕೂಡ ಒಂದು ಶಾಕಿಂಗ್ ಅಲ್ವಾ ಅಂತ? ಹೌದು, ನಿಜವಾಗಿ ಅಡಿಕೆಯ ಯಾವ ಪಾನ್ ಮಸಾಲ, ಗುಟ್ಕಾ ಇವುಗಳಿಗೆಲ್ಲ ಮೇಜರ್ ರಾ ಮೆಟೀರಿಯಲ್ ಆಗಿರ್ತಕ್ಕಂತಹ ಅಡಿಕೆ ಇರುವಂಥದ್ದು. ಇವತ್ತು ಅದನ್ನು ಮಾರಾಟ ಮಾಡಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಪ್ರಕಟಣೆಯನ್ನು ಮಾಡಿದ್ದಾರೆ. ಅದು ತುಂಬ ಆತಂಕಕಾರಿಯಾದಂಥ ವಿಷಯ. ಅಡಿಕೆಯನ್ನು ಬಿಟ್ಟು ಅಡಿಕೆಗೆ ಯಾವುದೇ ರೀತಿಯ ತೊಂದರೆ ಆಗದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕೇ ವಿನಃ ನೇರ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗತಕ್ಕದನ್ನು ಮಾಡಬಾರ್ದು ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾವು ಇದೀಗ ನಿಷೇಧ ಹೊರಬಿದ್ದಿದ್ದರಿಂದ ಅಡಿಕೆ ಉತ್ಪನ್ನ ಇರಬಹುದು ಅಥವಾ ಅಡಿಕೆಯ ಪರ್ಯಾಯ ಉತ್ಪನ್ನ ಎನ್ನುವುದು ಅದು ಕಾಳಸಂತೆಯಲ್ಲಿ ಅಥವಾ ಅಕ್ರಮವಾಗಿ ಮಾರಾಟ ಆಗುವ ಚಾನ್ಸಸ್ ಇರುವಂಥದ್ದು. ಇದನ್ನು ಹೇಗೆ ತಡೆಗಟ್ಟಬಹುದು? ಇದು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿದೆ. ಇಷ್ಟು ವರ್ಷ ಇದು ಯಶಸ್ವಿಯಾಗಿ ವ್ಯವಹಾರ ಆಗ್ತಾಯಿತ್ತು. ಈಗ ಒಮ್ಮಿಂದೊಮ್ಮೆಲೆ ಇದು ಮಾರ್ಕೆಟ್ನಲ್ಲಿ ಸಮಸ್ಯೆಗಳು ಬಂದಾಗ ತಾವು ಹೇಳಿದಾಗೆ ಇದು ಕಾಳಸಂತೆ ಅಥವಾ ಈ ರೀತಿಯಲ್ಲಿ ಮಾಡುವ ಸಾಧ್ಯತೆಗಳು ಇದೆ. ಇದಕ್ಕೆ ಸರ್ಕಾರವೇ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದನ್ನು ಮುಖ್ಯವಾಗಿ DK ಶಿ ಅವರ ಸರ್ಕಾರದಲ್ಲಿ ನಮ್ಮ ಕರಾವಳಿಯವರೇ ಆದ UT ಖಾದರ್ ಅವರು ಸಚಿವರಾಗಿದ್ದಾರೆ. ಅವರಿಗೂ ಕೂಡ ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಅಥವಾ ಅವರ ಸ್ಥಿತಿಯನ್ನು ಕಣ್ಣಾರೆ ಕಂಡಿದ್ದವರು, ಹತ್ತಿರವಾಗಿ ಕಂಡಿದ್ದವರು. ಇಂತಹ ಒಂದು ಇವರು ಸಚಿವರಾಗಿದ್ದರೂ ಕೂಡ ಇಂಥ ಸಂದರ್ಭದಲ್ಲಿ ಕೂಡ ಅಡಿಕೆ ಬೆಳೆಗಾರರಿಗೆ ಪೆಟ್ಟು ನೀಡುವಂಥ ಈ ಆದೇಶ ಎಷ್ಟು ಸರಿ ಅಂತ? ಅಲ್ಲಿ ಈಗ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಪೂರ್ತಿಯಾಗಿ ನಿನ್ನೆ ಮೊನ್ನೆ ಆದದ್ದಷ್ಟೇ. ಅವರಿಗೂ ಅದರ ಬಗ್ಗೆ ಪೂರ್ತಿ ಮಾಹಿತಿಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ. ಮತ್ತು ಕೆಲವು ಸಲ ರುಟೀನ್ ಆಗಿ ಕೆಲಸವು ಸರ್ಕಾರ ನಡೆಸ್ತಾನೆ ಇರ್ತದೆ. ಅವರ ಗಮನಕ್ಕೆ ತಂದರೆ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳೋ ಒಂದು ವಿಶ್ವಾಸ ಕೂಡ ಇದೆ. ಯಾಕೆ ಅಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ದೇಶದ 10ನೇ ಶ್ರೀಮಂತ ಜಿಲ್ಲೆ. ಅವರು ಇಲ್ಲಿಯ ಶಾಸಕರು ಹೌದು, ಉಸ್ತುವಾರಿ ಮಂತ್ರಿ ಹೌದು. ಅವರು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕೂಡ ಶಕ್ತಿವಂತರು ಹೌದು. ನಾವು ಈ ದೃಷ್ಟಿಯಲ್ಲಿ ಕೂಡ ಎಲ್ಲ ಶಾಸಕರೊಂದಿಗೆ ಮಾತುಕತೆಯಲ್ಲಿ ಕೂಡ ಇದ್ದೇವೆ. ನಾವು ಈಗ ಒಂದು ಮಾಹಿತಿ ಪ್ರಕಾರ ಅಡಿಕೆ ಉತ್ಪನ್ನ ಇರ್ಬೋದು ಅಥವಾ ಅದರಿಂದ ಬರುವಂಥ ಪರ್ಯಾಯ ಉತ್ಪನ್ನದಿಂದ ಈ GST ಸಂಗ್ರಹ ಮಾಡಿದಂಥ ಮೊದಲ ರಾಜ್ಯದಲ್ಲಿ ಕರ್ನಾಟಕ ಕೂಡ ಇರುವಂಥದ್ದು.
ಇಷ್ಟೆಲ್ಲ ಇದ್ದರೂ ಕೂಡ ಈ ನಿಷೇಧದ ಹಿಂದೆ ಏನಾದರೂ ರಾಜಕೀಯ ಇದೆಯಾ ಅಥವಾ ಆರೋಗ್ಯದ ಹಿತದೃಷ್ಟಿ ಮಾತ್ರ ಇರುವುದಂತ ಅನಿಸ್ತಾ ಇದೆ? ದೇಶದ ಒಟ್ಟು ಅಡಿಕೆ ಬೆಳೆ ವಿಸ್ತೀರ್ಣದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಉತ್ಪಾದನೆಯಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿದೆ. ಹಾಗೆ ಮಾರಾಟ ಮಾಡಿ ಅದರ ಮೇಲೆ GST ಸಂಗ್ರಹದಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿದೆ. ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ ನಮಗೇನು ಅನಿಸಲ್ಲ. ಆದರೂ ಇದು ಸಾಮಾನ್ಯ ರೈತರ ಜೀವನದ ಮರಣದ ಪ್ರಶ್ನೆ ಇದು. ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನಮ್ಮ ಜಿಲ್ಲೆ 10ನೇ ಶ್ರೀಮಂತ ಜಿಲ್ಲೆ ಯಾಕೆ ಆಯಿತು, ಅದರ ಹಿಂದೆ ಅಡಿಕೆ ಇದೆ. ಆ ಅಡಿಕೆ ಹಿಂದೆ ಸಹಕಾರಿ ಸಂಸ್ಥೆಗಳಿದ್ದಾವೆ. ಇವೆಲ್ಲರ ಪ್ರಯತ್ನ ಫಲರೂಪವಾಗಿ ಇಲ್ಲಿ ಜನಜೀವನ ತುಂಬ ಒಳ್ಳೆಯ ರೀತಿಯಲ್ಲಿ ಆರ್ಥಿಕವಾಗಿ ಇದೆ. ಆದ ಕಾರಣ ಸರ್ಕಾರ ಕೂಡ ಇದಕ್ಕೆ ಕೂಡಲೇ ಇಂಟರ್ವೆನ್ಷನ್ ಆಗ್ತದೆ ಅಂತ ಹೇಳೋ ವಿಶ್ವಾಸ ಕೂಡ ನಮಗೆ ಇದೆ ಇದರಲ್ಲಿ. ಮುಖ್ಯವಾಗಿ ಕರಾವಳಿಯನ್ನು ನಾನು ನೋಡಿದಾಗ ಈ ಅಡಿಕೆ ಬೆಳೆ ಏನಿದೆ ಪ್ರಮುಖವಾದಂಥ ಕೃಷಿಯಾಗಿರುವಂಥದ್ದು. ಈ ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುವಂತಹ ಸಾವಿರಾರು ಕುಟುಂಬಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ನಿಷೇಧ ಹೊರಬಿದ್ದಿದೆ. ಹೀಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ನೀವು ಯಾವ ರೀತಿ ಮುಂದೆ ಹೋರಾಟ ನಡೆಸ್ತೀರಿ? ನಮ್ಮ ಅಡಿಕೆ ಮಾರಾಟ ಮಾಡುವ ಸಹಕಾರಿ ಸಂಸ್ಥೆಗಳದ್ದು ಫೆಡರೇಷನ್ ಇದೆ. ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಆರಗ ಜ್ಞಾನೇಂದ್ರ ತೀರ್ಥಹಳ್ಳಿಯ ಶಾಸಕರು ಆಗಿದ್ದವರು, ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು. ಅವರು ಈಗಾಗಲೇ ಇದರ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ಕಾರದೊಟ್ಟಿಗೆ ಮಾತುಕತೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಒಂದು ನಿಯೋಗ ಸರ್ಕಾರದೊಟ್ಟಿಗೆ ಮಾತಾಡಲಿಕ್ಕೆ ಈಗಾಗಲೇ ಸಿದ್ಧವಾಗಿ ನಿಂತಿದೆ. ಸರ್ಕಾರ ಸಮಯ ಕೊಡಲಿಕ್ಕೆ ಮಾತ್ರ ಬಾಕಿ ಇದೆ. ಆದಷ್ಟು ಶೀಘ್ರವಾಗಿ ಇದನ್ನು ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಈಗ ನಿಷೇಧ ಹೊರಬಿದ ನಂತರ ಅಡಿಕೆ ಬೆಳೆಯಲ್ಲಿ ಅದರ ಬೆಳೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ, ಇಳಿಕೆ ಆಗಿದೆಯಾ? ಅಲ್ಲ, ಅಡಿಕೆ ಬೆಲೆಯಲ್ಲಿ ಇಷ್ಟವರೆಗೆ ಯಾವುದೇ ವ್ಯತ್ಯಾಸ ಆಗಲಿ. ಶಿವಮೊಗ್ಗದಲ್ಲಿ ತುಂಬ ವ್ಯತ್ಯಾಸಗಳಾಗಿದೆ. ಆದರೆ ಆತಂಕ ಪಡ್ತಾರೆ ರೈತರು, ಕೆಲವರು ಆತಂಕ ಪಡ್ತಾರೆ. ಸಹಜವಾಗಿ ಸ್ವಾಭಾವಿಕವಾಗಿ ಧಾರಣೆ ಹಿಂದೆ ಬರುವ ಚಾನ್ಸಸ್ ಇದೆ. ಆದರೆ ಯಾರೂ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮದು ಸಹಕಾರಿ ಸಂಸ್ಥೆಗಳು ಅತ್ಯಂತ ಬಲವಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ನಾವು. ಸರ್, ಇದೀಗ ಕ್ಯಾಂಪ್ಕೋ ಅಧ್ಯಕ್ಷರಾಗಿ ನೀವು ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿ ಧೈರ್ಯವನ್ನು ಕೊಡ್ತೀರಿ? ಅಂದರೆ ಯಾವ ರೀತಿಯ ಕ್ರಮವನ್ನು ಮುಂದೆ ಉಪಕ್ರಮಗಳನ್ನು ನಾವು ತೆಗ್ತೀವಿ, ಈ ರೀತಿಯ ಮೂಲಕ ಯಾವ ರೀತಿಯಿಂದ ಧೈರ್ಯ ನೀಡ್ತೀರಿ? ಒಟ್ಟು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಅಡಿಕೆ ಬೆಳೆಗಾರ ಸಂಕಷ್ಟವನ್ನು ಪರಿಹರಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ. ಮತ್ತು ಈ ಸಮಸ್ಯೆಯಿಂದಾಗಿ ಅಡಿಕೆ ಬೆಳೆಗಾರರು ಯಾವುದೇ ಆತಂಕ ಪಡುವ ಸ್ಥಿತಿ ಇಲ್ಲ. ನಾವಿದ್ದೇವೆ. ಜನಪ್ರತಿನಿಧಿಗಳೊಂದಿಗೆ ಮಾತುಕತೆ ಮಾಡಿ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ನಾವು. CM DKC ಹಾಗೂ ಸಚಿವರನ್ನು ಏನಾದರೂ ಮೀಟ್ ಮಾಡುವಂಥ ಶೆಡ್ಯೂಲ್ ಈಗಾಗಲೇ ನಮ್ಮ ಅಡಿಕೆ ಮಾರಾಟ ಫೆಡರೇಷನ್ನ ಅಧ್ಯಕ್ಷರು ಕೇಳಿದ್ದಾರೆ. ನಮ್ಮದು ನಿಯೋಗ ಬರ್ತಾ ಇದ್ದೇವೆ, ನಮಗೆ ಸಮಯ ಅವಕಾಶ ಕೊಡಬೇಕು ಅಂತೇಳಿ. ಆದಷ್ಟು ಬೇಗ ಸಿಗುವ ಸಾಧ್ಯತೆಗಳಿದೆ. ಇದನ್ನು ಅಡಿಕೆ ಬೆಳೆಗಾರರ ಹಿತವನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಮನಗಾಣಬೇಕಾಗಿದೆ. ಜೊತೆಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗಿದೆ. ಇದು ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.